ಆದರೆ ಅದು ಯಶಸ್ವಿಯಾಗಿರಲಿಲ್ಲ. ಅಂಕವನ್ನು ಬಿಟ್ಟುಕೊಡ್ತಾ ಇದೆ ಪಂಬಿತ್ತಾಡಿ ತಂಡ. ಮತ್ತೆ ದಾಳಿಯಲ್ಲಿ ರಮೇಶ ಕಳೆದ ದಾಳಿಯಲ್ಲಿ ಕೂಡ ಆಲ್ ಔಟ್ ಅಂಕವನ್ನು ಪಡೆದುಕೊಂಡಿದ್ರು. ಬಹಳಷ್ಟು ಪ್ರಮುಖ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಇಲ್ಲಿ ಬೋನಸ್ ಮಾಡುವಂತ ಪ್ರಯತ್ನ ರಮೇಶ್ ಅವರಿಂದ. ಸತತ ದಾಳಿಗಳ ಮುಖೇನವಾಗಿ ಸತತ ಅಂಕಗಳು ಬರ್ತಾ ಇದೆ. ಶಿಸ್ತುಬದ್ಧವಾಗಿರ್ತಕ್ಕಂತಹ ದಾಳಿ, ಒಗ್ಗಟ್ಟಿನಲ್ಲಿ ಮಾಡಬಹುದಂತಹ ಟ್ಯಾಕಲ್ಗಳು. ಇಲ್ಲಿ ಪಂಬೆತ್ತಾಡಿ ತಂಡ ಇದರ ಮುಖೇನವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಸುಮಾರು 14 ಅಂಕದ ಮುನ್ನಡೆ ಸಾಧಿಸಿಕೊಳ್ತಾ ಇದೆ. ತಂಡಕ್ಕೆ ಒಂದು ಒಳ್ಳೆಯ ಟ್ಯಾಕಲ್ ಅನ್ನು ಮಾಡಿದ್ರು. ದಾಳಿಗಾರನ ಬಂಧನ ಸಾಧ್ಯವಾಗಿದೆ. ಇಲ್ಲಿ ಅವಳಿ ಡಿಫೆಂಡರ್ ನಡುವೆ ಸೂಪರ್ ಟ್ಯಾಕಲ್ ಸನ್ನಿವೇಶವಾಗಿದೆ. ಇಲ್ಲೇ ರಮೇಶ ಮತ್ತೊಂದು ಆಲ್ ಔಟ್ ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ. 2+2 ಮುಖೇನವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಜರ್ಸಿ ನಂಬರ್ ಆಟಗಾರ. ಕಳೆದ ದಾಳಿಯು ಎಂಟಿ ರೈಡ್ ಆಗಿತ್ತು. ಇಲ್ಲಿ ಸಕ್ಸಸ್ ಆಗ್ತಾ ಇದ್ದಾರ. ಪ್ರಜ್ವಲ್ ಕಾದು ನೋಡಬೇಕಾಗಿದೆ. ಬೋಥಾರಾಮ್ ಎಂಬ ಸೂಚನೆ ಬರ್ತಾ ಇದೆ. ಹೊತ್ತಿನ ಬಂದಿರತಕ್ಕಂತಹ ಕ್ರೀಡಾಭಿಮಾನಿಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಒಂದು ಕಾರನ್ನ ರಸ್ತೆಯಲ್ಲಿ ಪಾರ್ಕ್ ಮಾಡಲಾಗಿದೆ. ದಯವಿಟ್ಟು ಆ ಗಾಡಿಯಲ್ಲಿಂದ ತೆರವುಗೊಳಿಸಬೇಕು. KA 21 5 ಅಂಕದ ಮುನ್ನಡೆಯನ್ನ ಸಾಧಿಸಿಕೊಳ್ಳುತ್ತಾ ಇದೆ ಚಿಂಗಾಣಿಗುಡ್ಡೆ ತಂಡದ ವಿರುದ್ಧವಾಗಿ. ಹಲವಾರು ವಿಭಿನ್ನ ವಿಶಿಷ್ಟ ಶೈಲಿಯ ಟ್ಯಾಕಲ್ಗಳು, ಜಂಪ್ಗಳನ್ನು ಕಾಣಬಹುದು. ಈ ಒಂದು ಪಂದ್ಯಾಟದಲ್ಲಿ ಹಲವಾರು ಯುವ ಪ್ರತಿಭೆಗಳ ಅನಾವರಣ ಅವಕಾಶಗಳಿದೆ ಚಿಂಗಾಣಿಗುಡ್ಡೆ ತಂಡಕ್ಕೆ. ರಮೇಶ್ ಅವರ ಪಾತ್ರ ಬಹಳಷ್ಟು ದೊಡ್ಡದಾಗ್ತಾ ಇದೆ ಇಲ್ಲಿ. ಯಾಕಂದ್ರೆ ಪ್ರತಿ ದಾಳಿಯಲ್ಲಿ ಕೂಡ ತಮ್ಮ ತಂಡಕ್ಕೆ ಅಂಕವನ್ನ ತರುವ ಮುಖೇನವಾಗಿ ಈ ಗೆಲುವಿನಲ್ಲಿ ದೊಡ್ಡದಾಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿದ್ದಾರೆ ರಮೇಶ್ ಅವರು. ದುಗರಡ್ಕದ ಓರ್ವ ಆಟಗಾರ, ಸುಳ್ಯ ವಿಧಾನಸಭಾ ಕ್ಷೇತ್ರ ಬರುವ ಶ್ರೇಷ್ಠ ಮಟ್ಟದ ಆಟಗಾರ. ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇದೆ. ಒಂದು ಲಯಬದ್ಧವಾಗಿರತಕ್ಕಂತಹ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದಂತಹ ಪಂಬೆತ್ತಾಡಿ ತಂಡ ಈ ಸಂದರ್ಭದಲ್ಲಿ ಮುನ್ನಡೆಯಲ್ಲಿದೆ. ರನ್ನಿಂಗ್ ಹ್ಯಾಂಡೇಜಿನ ಸ್ಕಿಲ್ಗಳನ್ನ ಬಳಸಿಕೊಳ್ತಾ ಇದ್ದಾರೆ. ಇಲ್ಲಿ ಬೋನಸ್ ಮಾಡುವಂತ ಪ್ರಯತ್ನ ಮಾಡಿದ್ರೆ 6 ಜನ ಡಿಫೆಂಡರ್ ನಡುವೆ ಇಲ್ಲಿ ರಮೇಶ ಟ್ಯಾಕಲ್ ಮಾಡೋ ಪ್ರಯತ್ನ ಮಾಡಿದ್ರು. ಅದು ತಪ್ಪಿಸಿಕೊಂಡ್ರಲ್ಲಿ ಮಣಿಯವರು. ಆದರೆ ಇತರ ಆಟಗಾರರಿಂದ ಬಂಧನ ಸಾಧ್ಯವಾಗ್ತಾ ಇದೆ. ಒಂದಂಕದ ಸೇರ್ಪಡೆಯೊಂದಿಗೆ ಮತ್ತೆ ಮರುದಾಳಿಯಲ್ಲಿ ರಮೇಶ ದುಗುರಡ್ಕ ಕಂಡಂತ ಬರುವ ಶ್ರೇಷ್ಠ ಮಟ್ಟದ ಆಟಗಾರ. ಸುಳ್ಯ KFDC ತಂಡದ ಪರವಾಗಿ ಹಲವಾರು ಪಂದ್ಯವನ್ನಾಡಿದ ಅನುಭವಗಳೊಂದಿಗೆ ಇಂದು ಕುತ್ಕುಂಚದ ಈ ಅಟಲ್ ಶ್ರೀ ಕ್ರೀಡಾಂಗಣದಲ್ಲಿ ಕಾಣ ಸಿಗ್ತಾ ಇದ್ದಾರೆ. ಇಲ್ಲಿ ಬಂಧನವಾಗಿದೆ.